ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, ಮುಂಬರುವ ಆಗಸ್ಟ್ 13, 14, 15 ಈ ಅದೃಷ್ಟವಂತ 3 ದಿನಗಳಂದು ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಂ ಎಂಬುವ ಅಕ್ಷರದ ವ್ಯಕ್ತಿಯಿಂದ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಸಿಂಹ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಸಿಂಹ ರಾಶಿಯವರೇ, ಈಗ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹೌದು, ಸಿಂಹ ರಾಶಿಯವರೇ, ಎಂ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾದರೆ ನಡೆಯಲಿದೆ. ಸಿಂಹ ರಾಶಿಯವರ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಇಷ್ಟು ದಿನ ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರು ಸಹ, ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ಶತ್ರುಗಳೇ ಆಗಿರ್ಬೋದು, ಯಾರಾದರೂ ಬಂದು ನಿಮ್ಮ ಬಳಿ ಸಹಾಯ ಅಂತ ಕೇಳಿದ್ರೆ ಅವ್ರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಸಹ ಮಾಡಿದ್ದೀರಾ. ಅಥವಾ ಅವ್ರಿಗೆ ಹಣದ ಅವಶ್ಯಕತೆ ಇದ್ದರೆ ಆ ಬಳಿ ನಿಮ್ಮ ಬಳಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಸಹ ನೀಡಿದ್ದೀರಾ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಸಾಲವನ್ನು ತಂದು ಸಹ ಅವ್ರಿಗೆ ಸಹಾಯವನ್ನು ಸಹ ಮಾಡಿದ್ದೀರಾ ಸಿಂಹ ರಾಶಿಯವರೇ. ಹಾಗಾಗಿ ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರು ನೋಡಿ, ಅದೇ ವ್ಯಕ್ತಿಗಳಿಂದ ನಿಮಗೆ ಹೆಚ್ಚು ನೋವಾದ ಸಿಕ್ಕಿರ್ತಕ್ಕಂಥದ್ದು. ಹೌದು, ಅವರೇ ಈಗ ನಿಮ್ಮನ್ನು ಹೆಚ್ಚು ನೋಯಿಸಿರ್ತಕ್ಕಂಥದ್ದು. ನೀವು ಮಾಡಿರ್ತಕ್ಕಂಥ ಸಹಾಯದಿಂದ ಆ ವ್ಯಕ್ತಿಗಳೀಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ, ಆದರೆ ಈಗ ಅದೇ ವ್ಯಕ್ತಿಗಳು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹಾಗಾಗಿ ಇದೇ ಎಲ್ಲ ವಿಚಾರಗಳನ್ನು ನೀವು ಪ್ರತಿದಿನ ಯೋಚನೆ ಮಾಡ್ತಾನೆ ಇರ್ತೀರ, ದುಃಖಿತರಾಗ್ತಾನೆ ಇರ್ತೀರ ಅಲ್ವಾ. ಹಾಗಾಗಿ ಸಿಂಹರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದ್ರೆ, ಸಿಂಹರಾಶಿಯವರೇ, ನೀವು ಮೇಲಕ್ಕೆ ಹೊರ ಜಗತ್ತಿನ ಮುಂದೆ ಎಷ್ಟೇ ಕೋಪದಿಂದ ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಸಿಂಹ ರಾಶಿಯವರೇ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಯಾರಿಗಾದ್ರೂ ಹಣಕಾಸಿನ ವಿಚಾರದಲ್ಲಿ ಸಹಾಯವನ್ನು ಮಾಡ್ತಿದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಹಣದ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಳಿ. ಅದೇ ರೀತಿ ನಿಮ್ಮ ಮುಂದೆ ಸಹಾಯಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯಾ ಇಲ್ವಾ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ಸಿಂಹ ರಾಶಿಯವರೇ. ಸಿಂಹ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ ಖುಷಿಯಿಂದ ಕಾಣ್ತೀರಾ. ಹೌದು, ಇದರ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ಬೇರೆಯವ್ರ ಜೊತೆ ಹೇಳಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಹೊರ ಜಗತ್ತಿನ ಮುಂದೆ ತುಂಬ ಸಂತೋಷದಿಂದ ಕಾಣ್ತಕ್ಕಂತಹ ದೊಡ್ಡ ಮನಸ್ಸಿನ ಉಳ್ಳವರು ನೀವಾಗಿರ್ತೀರಾ. ಅದೇ ರೀತಿ ಸಿಂಹ ರಾಶಿಯವರೇ, ಎಂ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಯಾದರೆ ಆಗ್ತಕ್ಕಂಥದ್ದು. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಇದೇ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ ಎಂ ಎಂಬುವ ಅಕ್ಷರದ ವ್ಯಕ್ತಿಯಿಂದ. ಹೌದು, ಇಲ್ಲಿ ನೀವು ಆತಂಕ ಪಡುವ ಅಗತ್ಯತೆ ಇರೋದಿಲ್ಲ. ಹೌದು, ಬದಲಾವಣೆ ಏನೋ ಆಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆ ಆಗಿರುತ್ತೆ ಸಿಂಹ ರಾಶಿಯವರೇ. ಎಂ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮಗೆ ಒಂದು ಶುಭ ಸುದ್ದಿ ಆದರೆ ಸಿಗ್ತಕ್ಕಂಥದ್ದು, ಅದು ಸಹ ಒಂದು ಮೊಬೈಲ್ ಕರೆಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಶುಭ ಸುದ್ದಿ ಆದರೆ ನಿಮಗೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಸೂರ್ಯ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರಲಿದೆ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ. ಹೌದು, ಸೂರ್ಯದೇವರ ಆಶೀರ್ವಾದದಿಂದಾಗಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಯೋಜನೆಯಲ್ಲೂ ಸಹ ಒಂದು ದೈವಿಕ ಶಕ್ತಿ, ದೈವಿಕ ಕಾಂತಿಯನ್ನಾದರೆ ನೀವು ಗಮನಿಸಬಹುದಾಗಿರುತ್ತೆ. ಅದೇ ರೀತಿ ಸಿಂಹ ರಾಶಿಯವರ ಜೀವನದಲ್ಲಿ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳಾದರೆ ತೆರೀತಕ್ಕಂಥದ್ದು. ಹೌದು, ನಿಮಗೆ ಅದೃಷ್ಟ ಪ್ರಾಪ್ತಿಯಾಗೋದಕ್ಕಿಂತ ಮೊದಲೇ ನಿಮ್ಮ ಜೀವನದಲ್ಲಿ ಕೆಲವು ದೈವಿಕ ಸಂಕೇತಗಳಾದ ಸಿಗ್ತಾ ಹೋಗುತ್ತೆ. ಹೌದು, ಇದ್ದಕ್ಕಿದ್ದಂತೆ ದೇವರ ಹಾಡುಗಳು ಕೇಳ್ತಕ್ಕಂಥದ್ದು, ಪದೇ ಪದೇ ನೀವು ದೇವಾಲಯದ ಬಳಿ ನಿಲ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸಂಕೇತಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಸಿಂಹ ರಾಶಿಯವರೇ. ಅದನ್ನು ನೀವು ನಿರ್ಲಕ್ಷಿಸಬಾರದಾಗಿರುತ್ತೆ. ಹೌದು, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ನನ್ನ ಯಾವೊಂದು ಜೀವನದಲ್ಲಿ ಇದೀಗ ಅದೃಷ್ಟದ ಸಮಯ ಶುರುವಾಗಿದೆ ಎಂಬುವ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸೋದ್ರ ಮೂಲಕ ಈ ಸಮಯದಲ್ಲಿ
ಹೆಚ್ಚಿನ ಫಲಗಳನ್ನಾದರೆ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಸಿಂಹರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ನಿಮಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಹೇಳೋದಾದರೆ, ಆತುರದಿಂದ ನೀವು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಹೌದು, ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ಳಿ. ಅದರ ಬದಲಿಗೆ ಆತುರದಿಂದ ನಿರ್ಧಾರವನ್ನು ಈ ಸಮಯದಲ್ಲಿ ತಗೊಳ್ಳೋದು ಉತ್ತಮ ಆಗಿರೋದಿಲ್ಲ ಸಿಂಹರಾಶಿಯವರಿಗೆ. ಅದೇ ರೀತಿ ನೀವಿಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕಣ್ಣೀರಿನ ಕ್ಷಣಗಳು ಎಲ್ಲವೂ ಸಹ ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕ ಸಿಂಹರಾಶಿಯವರೇ. ಅದೇ ರೀತಿ ಕುಟುಂಬದಲ್ಲಿರ್ತಕ್ಕಂಥ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ತೊಂದರೆಗಳು ಎಲ್ಲವೂ ಸಹ ನಿಮ್ಮ ಜೀವನದಿಂದ ಈ ಸಮಯದಲ್ಲಿ ದೂರ ಆಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು ಸಿಂಹರಾಶಿಯವರ ಜೀವನದಲ್ಲಿ. ಅದೇ ರೀತಿ ಎಂ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮಗೆ ಒಂದು ಶುಭ ಸುದ್ದಿಯಾದರೆ ಸಿಗುತ್ತೆ. ಆದರೆ ನೀವು ಈ ಒಂದು ಸುದ್ದಿಯನ್ನು, ಎಂ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು, ಪ್ರಮುಖವಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಅಂತಂದರೆ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿ ಖರೀದಿ, ವಾಹನ ಖರೀದಿ ಮಾಡ್ತಿದ್ರೆ, ಅಥವಾ ಮನೆಯ ನಿರ್ಮಾಣ ಮಾಡ್ತಿದ್ರೆ, ಅಥವಾ ಒಂದು ಹೊಸ ಆಭರಣಗಳನ್ನು, ಒಂದು ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡ್ತಕ್ಕಂಥದ್ದು, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಹೌದು, ಇದರಿಂದಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು ಹೇಳುವುದರಿಂದಾಗಿ ನಿಮ್ಮ ಶತ್ರುಗಳಿಗೆ ನಿಮ್ಮ ಮುಂದಿನ ಯೋಜನೆ ತಿಳಿದು ನಿಮ್ಮ ಶತ್ರುಗಳು ನಿಮ್ಮ ಮುಂದಿನ ಯೋಜನೆಯನ್ನು ತಡೆ ಹಿಡಿಯುವ ಪ್ರಯತ್ನ ಪಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರೇ, ಆದಷ್ಟು ನಿಮ್ಮ ಮುಂದಿನ ಯೋಜನೆಗಳನ್ನು ಗುಪ್ತವಾಗಿರಿಸಿ. ಅದರ ಬದಲಿಗೆ ನೀವು ನಿಮ್ಮ ಯಶಸ್ಸಿನ ಮೂಲಕ ನೀವು ಉತ್ತರವನ್ನಾದರೆ ನೀಡಬಹುದಾಗಿರುತ್ತೆ ಸಿಂಹರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ನೀವು ಯಾವುದಾದ್ರೂ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕಿಂತ ಮೊದಲೇ, ಹಣದ ಹೂಡಿಕೆಯನ್ನು ಮಾಡೋದಕ್ಕಿಂತ ಮೊದಲೇ ಅನುಭವಸ್ಥರ ಸಲಹೆಯನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಲಹೆಯನ್ನು ಪಡೆದುಕೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಅದೇ ರೀತಿ ನೀವು ಪ್ರತಿದಿನ ಕೆಲಸಕ್ಕೆ ಹೊರಡುವ ಮುನ್ನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ನೀವು ಕೆಲಸಕ್ಕೆ ಹೋಗೋದ್ರ ಮೂಲಕ ಅವರ ಆಶೀರ್ವಾದ ನಿಮ್ಮ ಸುತ್ತಮುತ್ತಲೂ ಸಹ ಒಂದು ರಕ್ಷಣಾ ಕವಚದಂತೆ ಇದ್ದು, ಹಾಗಾಗಿ ನಿಮ್ಮ ಬಳಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಸಹ ಬರೋದಿಲ್ಲ. ಆದಷ್ಟು ಈ ಸಮಯದಲ್ಲಿ ಸಿಂಹರಾಶಿಯವರೇ ಮೌನವಾಗಿರಿ. ಹೌದು, ಅಗತ್ಯ ಇರುವಷ್ಟೇ ಮಾತನಾಡಿ. ಹೆಚ್ಚು ಮೌನವಾಗಿದ್ದರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡ್ಕೊಳ್ತೀರಾ. ಸಿಂಹರಾಶಿಯವರು, ನೀವು ತುಂಬ ವರ್ಷಗಳಿಂದ ಮದುವೆಗಾಗಿ ಕಾಯ್ತಾ ಇದ್ರಿ ಅಲ್ವಾ? ಎಷ್ಟೇ ಹುಡುಕಿದ್ರೂ ಸಹ ನಿಮಗೆ ತಕ್ಕ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಾಪ್ತಿಯಾಗಿರಲಿಲ್ಲ. ಹಾಗಾಗಿ ನೀವು ತುಂಬ ಸಂಕಟ ಆದರೆ ಪಡ್ತಿದ್ರಿ. ಹಾಗಾಗಿ ಸಿಂಹರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ ಸಿಂಹರಾಶಿಯವರ ಜೀವನದಲ್ಲಿ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ದೂರ ಆಗಿರ್ತಕ್ಕಂಥ ಎಲ್ಲ ರೀತಿ ಸಂಬಂಧಗಳು ಸಹ ದಿನೇ ದಿನಕ್ಕೆ ಬಲಗೊಳ್ತಾ ಹೋಗ್ತಕ್ಕಂಥದ್ದು. ನೀವು ಕೆಲಸ ಮಾಡುವ ಜಾಗದಲ್ಲಿರುವ ಮೇಲಾಧಿಕಾರಿಗಳು ಈ ಸಮಯದಲ್ಲಿ ನೀವು ಮಾಡ್ತಕ್ಕಂತಹ ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಹೀಗಾಗಿ ನಿಮಗೆ ಪ್ರತಿ ತಿಂಗಳು ಸಿಗುವ ಸಂಬಳ ಈ ಸಮಯದಲ್ಲಿ ಏರಿಕೆಯಾದರೆ ಆಗ್ತಕ್ಕಂಥದ್ದು. ಸ್ಥಾನ ಬದಲಾವಣೆಯಾಗುವ ಯೋಗ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು. ನೀವು ಕೆಲಸ ಮಾಡುವ ಜಾಗದಲ್ಲಿ ಹೊಸ ಹೊಸ ಜವಾಬ್ದಾರಿಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ರೀತಿ ಜವಾಬ್ದಾರಿಗಳನ್ನು ಸರಿಯಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಸಿಂಹರಾಶಿಯವರೇ, ಉದ್ಯೋಗವನ್ನು ನೀವು ಸುಮಾರು ವರ್ಷಗಳಿಂದ ಹುಡುಕ್ತಾ ಇದ್ರಿ, ಆದರೆ ನಿಮಗೆ ತಕ್ಕ ಉದ್ಯೋಗ, ಒಂದು ಒಳ್ಳೆಯ ಉದ್ಯೋಗ ಇಷ್ಟು ದಿನ ನಿಮಗೆ ಸಿಕ್ಕಿರಲಿಲ್ಲ ಅಲ್ವಾ? ಹಾಗಾಗಿ ಸಿಂಹರಾಶಿಯವರೇ, ಚಿಂತನೆ ಬೇಡ ಆಗಿರುತ್ತೆ. ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಕಷ್ಟಕ್ಕೆ ತಕ್ಕ ಪ್ರತಿಫಲದ ಜೊತೆಗೆ ಉದ್ಯೋಗ ಅವಕಾಶವೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಧನಲಾಭ ಪ್ರಾಪ್ತಿಯಾಗುವ ಯೋಗನೂ ಸಹ ಇರ್ತಕ್ಕಂಥದ್ದು. ಹೌದು, ನೀವು ಹೂಡಿಕೆ ಮಾಡಿರ್ತಕ್ಕಂಥ ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಆದರೆ ಬಂದಿರತಕ್ಕಂತಹ ಎಲ್ಲ ರೀತಿ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ ಸಿಂಹರಾಶಿಯವರೇ. ಇದರಿಂದಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಾಲಗಳು ಸಹ ತೀರಿ ಹೋಗ್ತಕ್ಕಂಥದ್ದು. ಅದೇ ರೀತಿ ಪ್ರಯಾಣ ಮಾಡುವ ಯೋಗನೂ ಸಹ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ಸಿಂಹರಾಶಿಯವರೇ. ಹೌದು, ಪ್ರಯಾಣ ಮಾಡುವಾಗಲೂ ಸಹ ನೀವು ಎಂ ಎಂಬುವ ಅಕ್ಷರದ ವ್ಯಕ್ತಿಯನ್ನು ಭೇಟಿಯಾದರೆ ಮಾಡ್ತೀರಾ. ಅದೇ ರೀತಿ
ಪ್ರತಿದಿನ ದಾನ ಧರ್ಮಗಳನ್ನು, ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು, ಮನೆಯಲ್ಲಿ ದೀಪಾರಾಧನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು, ದೋಷಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳು, ಅದೃಷ್ಟ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದು ಸಿಂಹ ರಾಶಿಯವರ ಮುಂಬರುವ ಇದೇ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.